ಅನುದಾನದ ವಿಚಾರದಲ್ಲಿ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಕೇರಳದವರು ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಂತ ಇದ್ದಾರೆ. ತಾವು ಕೂಡ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿದ್ರು. ತಾವು ಏನಾದರೂ ಆಲೋಚನೆ ಇದೆಯಾ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಂತೇಳಿ? ನಾವು ಆ ಥರ ಆಲೋಚನೆ ಮಾಡಿಲ್ಲ. ಬಟ್ ಅನ್ಯಾಯ ಆಗಿರೋದು ನಿಜ. ಬಿಕಾಸ್ ನಾವು ₹100 ತೆರಿಗೆ ವಸೂಲು ಮಾಡಿಕೊಟ್ರೆ ಕೇಂದ್ರ ಸರ್ಕಾರಕ್ಕೆ, ನಮಗೆ ಬರ್ತಕ್ಕಂಥದ್ದು 12ರಿಂದ 13 ಮಾತ್ರ. ಅದು ಬರೀರಿ, ದಯಮಾಡಿ. ₹100 ನಮಗೆ ಬರೋದು 13 ಮಾತ್ರ. ಇನ್ನು ಉಳಿದದ್ದು ₹87-88 ಕೇಂದ್ರ ಸರ್ಕಾರಕ್ಕೆ ಹೋಗ್ತದೆ. ಇದೇ ನರೇಂದ್ರ ಮೋದಿಯವರು ಹೇಳಿದ್ರು, ಗುಜರಾತ್ ಮುಖ್ಯಮಂತ್ರಿ ಆಗಿರುವಾಗ ತೆರಿಗೆ ನಮ್ಮ ರಾಜ್ಯದಿಂದ ವಸೂಲು ಮಾಡ್ತೀವಿ, ನೀವು ತೆರಿಗೆನೇ ವಸೂಲು ಮಾಡಿಬಿಡಿ ನಮ್ಮ ರಾಜ್ಯದ್ದು ಅಂತ ಯಾರು ಹೇಳಿದ್ದು? ಸತೀಶ್ ಚಂದ್ರನ್ ಅಡಿಕೆ ತಟ್ಟೆ ತಯಾರಿ ಬಿಸ್ನೆಸ್ ನಲ್ಲಿ 17% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಮಿಸ್ಟರ್ ಮೋದಿ ಯಾವಾಗ ಮುಖ್ಯಮಂತ್ರಿ ಆಗಿರುವಾಗ ಈಗೇನು ಹೇಳ್ತಾರೆ? ದೇಶ ವಿಭಜನೆ ಮಾಡಕ್ಕೆ ಹೊರಟವ್ರೆ ಅಂತ. ಆಗೇನಂತ ಕರಿಬೇಕು? ಈಗ ನರೇಂದ್ರ ಮೋದಿ ಅವರು ಹೇಳ್ತಾರಲ್ಲಪ್ಪ, ನಮ್ಮ ತೆರಿಗೆ ನಮ್ಮ ಪಾಲ್ ಕೇಳಿದ್ರೆ ದೇಶ ವಿಭಜನೆ ಮಾಡಕ್ಕೆ ಹೊರಟವ್ರೆ ಅಂತ ಹೇಳ್ತಾರಲ್ಲ. ಈಗ ಮುಖ್ಯಮಂತ್ರಿ ಆಗಿರುವಾಗ ಏನಂತ ಕರಿಬೇಕು? ಅದಕ್ಕೆ ದೇಶ ವಿಭಜನೆ ಮಾಡಕ್ಕೆ ಹೋಗಿದ್ದವ್ರು ಯಾರು? ನರೇಂದ್ರ ಮೋದಿ ಅವರಲ್ವಾ? ಬರೀರಿ ಅದನ್ನು.